ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಏನಪ್ಪ ಇವತ್ತು ಇವರು ಒಂದು ಸೂಜಿ ಮತ್ತು ಬಟ್ಟೆಯನ್ನು ಇಟ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಫ್ರೆಂಡ್ಸ್, ನಾನು ಇವತ್ತು ನಮ್ಮ ಹತ್ತಿರ ಓವರ್ಲಾಕ್ ಮಿಷನ್ ಇಲ್ಲ ಅಂತಂದರೆ ಓವರ್ಲಾಕನ್ನು ಹೇಗೆ ಮಾಡಬೇಕು ಮನೆಯಲ್ಲಿ ಈಸಿಯಾಗಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡಬಹುದು. ನಾನಿಲ್ಲಿ ಕ್ರೀಮ್ ಕಲರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಹಾಗೆ ರೆಡ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ಮಾಡ್ತಾ ಇರೋದು ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಏನು ಮಾಡಿದ್ದೀನಿ, 4 ಎಳೆ ದಾರವನ್ನು ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೊದಲಲ್ಲಿ ಸ್ಟಾರ್ಟಿಂಗಲ್ಲಿ ಅಂದರೆ 4 ದಾರ ಮಾಡ್ಕೊತೀವಲ್ಲ, ಅಲ್ಲಿ ಒಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಹತ್ರ ಯಾವುದು ಸ್ಟಿಚ್ ಮಾಡಿರೋದು ಇಲ್ಲ, ನಾನು ಅದಕ್ಕಾಗಿಯೇ ಇಲ್ಲಿ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ, ಅದನ್ನು ಹೀಗೆ ಫೋಲ್ಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಮತ್ತು ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೂಜಿಯನ್ನು ನಾನು ಚುಚ್ಚಿದ್ದೀನಿ. ಹೀಗೆ 2 ಬಟ್ಟೆಯನ್ನು ಸೇರಿಸಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ದಾರವನ್ನು ಹೀಗೆ 2 ಪಾರ್ಟ್ ಆಗಿ ಮಾಡ್ಕೊಬೇಕು. ಅಂದರೆ ನಾವು 4 ಎಳೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗೆ ಇಲ್ಲಿ ನೋಡಿ 2 ಇಲ್ಲಿ 2 ದಾರ ಇದೆ, ಇಲ್ಲಿ 2 ದಾರ ಇದೆ. ಅಂದರೆ ನಾನು 4 ಎಳೆ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ಈಗ ಏನು ಮಾಡಬೇಕು, ಇದನ್ನು ಜಸ್ಟ್ ಹೀಗೆ ಸ್ಟಿಚ್ ಮಾಡಬೇಕು, ಅಂದರೆ ಸೂಜಿಯನ್ನು ಚುಚ್ಚಬೇಕು. ಈ ದಾರ ಇದೆಯಲ್ಲ, ಅದು ಸೂಜಿಯ ಒಳಗಡೆ ಬರಬೇಕು. ಒಳಗಡೆ ಬಂದು ದಾರವನ್ನು ನಾವು ಹೀಗೆ ಎಳಿಬೇಕು. ನೋಡಿ, ಅಲ್ಲಿ ದಾರ ವ್ಯತ್ಯಾಸ ಆಗಿದ್ದರೆ ಈ ರೀತಿ ಆಗುತ್ತೆ. ಒಂದೇ ಸಮವಾಗಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ದಾರವನ್ನು ನಾವು ಎಳಿಬೇಕು. ಆವಾಗ ಏನಾಗುತ್ತೆ, ಈ ರೀತಿಯಾಗಿ ಬರುತ್ತೆ. ನೋಡಿ, ತೋರಿಸ್ತೀನಿ ಈಗ ಇನ್ನೊಂದು ಸರಿ. ಇಲ್ಲಿ ಸೂಜಿಯನ್ನು ಚುಚ್ಚುತ್ತೀನಿ. ಇಲ್ಲಿ 2 ಪಾರ್ಟ್ ಇದೆಯಲ್ಲ, ಈಗ ಒಂದು ಪಾರ್ಟನ್ನು ಸೂಜಿಯ ಮೇಲಕ್ಕೆ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಇನ್ನೊಂದು ಪಾರ್ಟ್ ಏನಿದೆಯಲ್ಲ, ಅದು ಸೂಜಿಯ ಕೆಳಗಡೆ ಹೋಗಬೇಕು. ಹೀಗೆ ಮಾಡಿಕೊಂಡು ನಾವು ಹೀಗೆ ದಾರವನ್ನು ಎಳಿಬೇಕು. ನೋಡಿ, ಅದು ಈ ರೀತಿಯಾಗಿ ಬರುತ್ತೆ. ಇನ್ನೊಂದು ಸರಿ ತೋರಿಸ್ಲಾ? ಸೂಜಿಯನ್ನು ಚುಚ್ಚಬೇಕು. ಆನಂತರ ಒಂದು ದಾರ ಕೆಳಗಡೆ, ಒಂದು ದಾರ ಮೇಲ್ಗಡೆ. ಅಂದರೆ ನಾನು ಇಲ್ಲಿ 2 ಎಳೆ ಕೆಳಗಡೆ, 2 ಎಳೆ ಮೇಲ್ಗಡೆ, 4 ಎಳೆ ಮಾಡಿರೋದಕ್ಕೋಸ್ಕರ. ಹೀಗೆ ಮಾಡಿ ಸೂಜಿಯನ್ನು ತೆಗಿಬೇಕು. ನೋಡಿ, ಈ ರೀತಿ ಆಗುತ್ತೆ. ಮತ್ತು ಸೂಜಿಯನ್ನು ಚುಚ್ಚಬೇಕು. 2 ಎಳೆ ಮೇಲೆ, 2 ಎಳೆ ಕೆಳಗಡೆ. ಕಾಣಿಸ್ತಾ ಇದೆ ಅಲ್ಲ? ಹೀಗೆ ಒಂದು ಸ್ವಲ್ಪ ದೂರ ಮಾಡೋಣ, ಆವಾಗ ನಿಮಗೆ ಅದರ ಡಿಫ್ರೆನ್ಸು ಗೊತ್ತಾಗುತ್ತೆ, ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಇನ್ನು ಮುಂದೆ ನೀವು ಓವರ್ಲಾಕ್ ಮಿಷನ್ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಕೂಡ ಮಾಡಬಹುದು. ನೋಡಿ, ಹೀಗೆ ಹಿಂದ್ಗಡೆ ನೋಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಏನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದನ್ನು ಕೂಡ ಡೀಟೇಲಾಗಿ ವಿಡಿಯೋವನ್ನು ಮಾಡಿ ಹಾಕ್ತೀನಿ. ನೋಡಿ, ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಹೀಗೆ ನಮಗೆ ಎಷ್ಟು ಉದ್ದಕ್ಕೆ ಬೇಕಾದರೂ ಕೂಡ ಮಾಡ್ಬೋದು. ಇದೇನು ತುಂಬ ಕಷ್ಟ ಅಂತ ಏನು ಅನಿಸೋದಿಲ್ಲ. ಈ 2 ದಾರವನ್ನು ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಹಾಕ್ಕೊತ ಹೋದರೆ ಆಯಿತು, ಅಷ್ಟೇ. ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ
ಅಂದರೆ ಬೇರೆ ಕಲರ್ ಆಪೋಸಿಟ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ನನಗಿಲ್ಲಿ ವೈಟ್ ಕಲರ್ ದಾರವನ್ನೇ ಹಾಕಿದರೆ ನಿಮಗೆ ಗೊತ್ತಾಗಲ್ಲ, ಕಲಿಬೇಕಾದ್ರೆ ಈಸಿಯಾಗಿ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆಪೋಸಿಟ್ ಕಲರ್ ದಾರವನ್ನು ತೊಗೊಂಡಿದ್ದೀನಿ. ನೋಡಿ, ಹೀಗೆ ಚುಚ್ಚಬೇಕು. ಒಂದು ದಾರ ಮೇಲೆ ಒಂದು ದಾರ ಕೆಳಗಡೆ ಮಾಡಿ ದಾರವನ್ನು ಎಳೆದ್ರೆ ಆಯಿತು. ಎಷ್ಟು ಈಸಿಯಾಗಿದೆ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಅಲ್ಲಿವರೆಗೂ ಮಾಡ್ಕೊಂಬರ್ತೀನಿ. ಆಮೇಲೆ ನೋಡ್ಬೋದು, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಈಗಲೇ ಗೊತ್ತಾಗ್ತಾ ಇದೆ ಎಲ್ಲಿ ದಾರ ಎಲ್ಲಿ ಕೆಳಗಡೆ ಹೋಗಿದೆ, ಎಲ್ಲಿ ಮೇಲ್ಗಡೆ ಬಂದಿದೆ ಅಂತ ಅಲ್ವಾ? ನೋಡಿ ಎಷ್ಟು ಈಸಿಯಾಗಿ ಇದೆ. ಇಲ್ಲಿವರೆಗೂ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಬನ್ನಿ, ಇಲ್ಲಿವರೆಗೂ ಮಾಡಿಕೊಂಡು ತೊಗೊಂಡು ಬಂದುಬಿಡೋಣ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಇದನ್ನು ನಾರ್ಮಲ್ ಮಿಷನ್ನಲ್ಲಿ ಮಾಡಿದಾಗಲೂ ಕೂಡ ಇದೇ ರೀತಿಯಾಗಿ ಬರುತ್ತೆ. ಅಲ್ಲಿ ಸಿಂಗಲ್ ದಾರ ಇರುತ್ತೆ. ನಾನೊಂದು ಸ್ವಲ್ಪ ಡಾರ್ಕಾಗಿ ಕಾಣಲಿ ಅಂತ ನಾನಿಲ್ಲಿ ಡಬಲ್ ಕಲರ್ ದಾರ, ಡಬಲ್ ಎಳೆ ದಾರವನ್ನು ಹಾಕಿದ್ದೀನಿ. ಹಿಂದ್ಗಡೆ ನೋಡಿದ್ರೆ ನಮಗೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲೂ ಕೂಡ ಪೂರ್ತಿ ದಾರಗಳು ನಾಟ್ ಆಗಿ ಬಂದ ರೀತಿಯಲ್ಲಿ ಅನಿಸುತ್ತೆ ಇಲ್ಲಿ ಮೇಲ್ಗಡೆ. ಆವಾಗ ನಮಗೆ ಏನಾಗುತ್ತೆ, ಬಟ್ಟೆಗಳು ಬ್ಲೌಸ್ ಆಗಿರ್ಬೋದು, ಯಾವುದೇ ಚೂಡಿ ಆಗಿರ್ಬೋದು, ಯಾವುದಾದ್ರೂ ಕೂಡ ಈ ರೀತಿ ದಾರ ಬಿಟ್ಕೊಳ್ಳೋದಿಲ್ಲ. ತುಂಬ ಯೂಸ್ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ. ನೀವಿನ್ಮೇಲೆ ನಮ್ಮ ಹತ್ರ ಓವರ್ಲಾಕ್ ಮಿಷನ್ ಇಲ್ಲ ಅಂತ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾರ್ಮಲ್ ನಾವು ಎಂಡಿಗೆ ಬಂದವಾಗ ಲಾಸ್ಟ್ ಈ ರೀತಿ ಹಾಕಿ ನಾಟನ್ನು ಹಾಕಿದ್ರೆ ಆಯಿತು. ಜಾಸ್ತಿ ಏನು ಕೆಲಸ ಇರೋದಿಲ್ಲ. ಎಷ್ಟು ಈಸಿಯಾಗಿ ನೀವು ಓವರ್ಲಾಕನ್ನು ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ? ತುಂಬ ಈಸಿಯಾಗಿ ಮಾಡ್ಕೊಬೋದು ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಬೇಗ ನಾವು ಟಿ ವಿ ನೋಡ್ತಾ ಬೇಕಾದರೂ ಕೂಡ ಇದನ್ನು ಮಾಡಿ ಮುಗಿಸ್ಬೋದು. ಫ್ರೆಂಡ್ಸ್, ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ಏನಾದ್ರು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಹಾಗೂ ಅವನಿ ಆಲ್ ಇನ್ ಒನ್ ಮಾರಂಗೋಲಿ ಮೂರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಫ್ರೆಂಡ್ಸ್, ನೀವು ಯಾರೆಲ್ಲ ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲಲ್ಲಿ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿಯ ವಿಡಿಯೋಗಳು ಬೇಕೋ ಆ ರೀತಿ ವಿಡಿಯೋವನ್ನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ.